ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರು ನನ್ನ ಚಾನಲ್ ಹೊಸಬ್ರು ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನಾವು ಜೋಳದ ಪರೋಟ ಉಂಡೆ ಮಾಡೋಣ. ಸರಳ ರೀತಿಯಲ್ಲಿ ನಿಮಗೆ ಒಂದೊಂದು ಸಾಮಗ್ರಿಗಳನ್ನು ಹಾಕಿ ತೋರಿಸಿಕೊಡುತ್ತೇನೆ ನೋಡಿ. 2 ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನಾನು. ಆಮೇಲೆ ನೀರು ಕಾಸ್ಕೊಂಡು ಈ ಥರ ಹಾಕಬೇಕ್ರಿ ನೀರು. ಇದು ಬಿಸಿನೀರು ತೊಗೊಂಡು ಕಾಸಿದರೆ ಭಾಳ ಚಲೋ ಬರ್ತದೆ ಹಿಟ್ಟು. ಈ ಥರ ನೀಟಾಗಿ ಒಂದು ರೌಂಡ್ ಮಾಡಿಕೊಂಡು ಈ ಥರ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಇದು ಕೈ ಸುಡುತ್ತದ, ಸ್ವಲ್ಪ ಸ್ಪೂನಿಗೆ ಕಲಿಸ್ಕೊಳ್ಳೋದೇ ಬೆಟರು ನೋಡಿ. ಈ ಥರ ಕಲಿಸ್ಕೊಡ್ರಿ. ಸ್ವಲ್ಪ ಹಿಟ್ಟು ಹದ ಬರ್ತದೆ. ಇದು ಆವಾಗ ಸ್ವಲ್ಪ ತಣ್ಣೀರು ಹಾಕಿ ಕಲಿಸ್ಕೊಬೇಡಿ ನೋಡಿ. ಎಷ್ಟು ಚೆಂದ ಕಲಿಸಿದ್ದೀನಿ ನಾನು. ಈ ಥರ ಕಲಿಸ್ಕೋಬೇಕ್ರಿ. ಸ್ವಲ್ಪ ಅಳುಕನ ಆಗ್ಬಾರ್ದು, ಸ್ವಲ್ಪ ಗಟ್ಟಿ ಆಗ್ಬಿಡ್ತದೆ. ರೊಟ್ಟಿ ಹಿಟ್ಟು ಹೇಗಿರ್ತಾವೆ ಹಂಗೆ ಕಲಿಸಿ ಒಂದು 10 ನಿಮಿಷ ಬಿಡಾನ್ರಿ. 1-2 ಉಳ್ಳಾಗಡ್ಡೆ ತೊಗೊಂಡಿದ್ದೀನಿ ನಾನು, ಹೆಚ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಹೆಚ್ಕೊಂಡು ಖಾರ, ಉಪ್ಪು, ಮಸಾಲ ಪೌಡರ್ ಹಾಕಿ ಇದಕ್ಕೆ ಸ್ವಲ್ಪ ಕಲಿಸ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿ ಕಲಸಿ ಇಡ್ತಾಯಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ, ರುಚಿ ಬರ್ತದಂತ ಕರಿಬೇವು. ಆಮೇಲೆ ಇದಕ್ಕೆ 1-2 ಸ್ಪೂನ್ ಹುರ್ಗಡ್ಲೆ ಹಿಟ್ಟು ಹಾಕ್ತೀನಿ. ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟ್ ಮಾತ್ರ. ಹಾಕಿ ಇದು ಕಲಿಸಿ ಇಟ್ಬಿಡನ್ರಿ ಒಂದು 10-15 ನಿಮಿಷ ಅಂತಲೇ ಅದು ನೀರು ಬಿಟ್ಕೊಳ್ತದೆ. ಆಮೇಲೆ ನಾವೀಗ ರೊಟ್ಟಿ ಲಾಡ್ಸೋಣ. ನಾವು ರೊಟ್ಟಿ ಮಾಡೋಕೆ ಹೇಗೆ ತೊಗೊಂಡಿದ್ದೀವೋ ಅಷ್ಟೇ ಹಿಟ್ಟು ತೊಗೊಳನ್ರಿ. ಸ್ವಲ್ಪ ದಪ್ಪ ಇರಲಿ, ಹತ್ತಿ ತಳ್ಳಗೆ ಆಗಷ್ಟು ಮಾಡಬೇಡ್ರಿ, ಆದರೆ ಕಟ್ಟಾಗಿಬಿಡ್ತದೆ ಲೇಯರು. ಈ ಥರ ಲಾಡ್ಸ್ಕೋಬೇಕ್ರಿ. ನೀಟಾಗಿ ರೌಂಡ್ ಶೇಪಾಗಿ ದಪ್ಪಾಗಿ ಲಾಡ್ಸ್ಕೋಬೇಕು. ಲಾಡ್ಸ್ಕೊಂಡು ಆದಮೇಲೆ ನೋಡಿ ಇಷ್ಟು ನೀಟಾಗಿ ಲಾಡಿಸ್ತಾ ಇದ್ದೀನಿ. ನೀವು ಅದೇ ಥರನ ಲಾಡ್ಸ್ಕೊಳ್ಳಿ ನೋಡಿ. ಇಷ್ಟು ನೀಟಾಗಿ ರೌಂಡ್ ಶೇಪಾಗಿ ಲಾಡ್ಸ್ಕೊಂಡಿದ್ದೀನಿ ನೋಡಿ. ಈ ಥರ ಲಾಡ್ಸ್ಕೋಬೇಕ್ರಿ. ಲಾಡ್ಸ್ಕೊಂಡು ಆದಮೇಲೆ ನೋಡಿ ಇದಕ್ಕೆಲ್ಲ ಏನು ಮಾಡಬೇಕಂದ್ರೆ, ಈಗ ನಾವು ಅಲ್ಲಿ ಉಳ್ಳಾಗಡ್ಡಿದು ಎಲ್ಲದು ಪಲ್ಯ ಕಲಿಸಿದ್ದೀವಲ್ರಿ, ಅದನ್ನೆಲ್ಲ ಇದಕ್ಕೆಲ್ಲ ಹಾಕ್ಕೋಬೇಕ್ರಿ. ಸ್ವಲ್ಪ ಹಾಕ್ಕೊಂಡು ನೋಡಿ ಎಷ್ಟು ನೀಟಾಗಿ ನಾನು ಸ್ಪೂನಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಕೈಯಲ್ಲಿ ಹಾಕ್ಕೋಬೋದು, ಸ್ಪೂನಲ್ಲಿ ಹಾಕ್ಕೋಬೋದು ನೋಡಿ. ಎಷ್ಟು ನೀಟಾಗಿ ಹಾಕ್ಕೊಂಡಿದ್ದೀನಿ. ಇದು ಈ ಥರ ನೀಟಾಗಿ ಹಾಕ್ಕೊಂಡ ಮೇಲೆ ಹೆಗ್ ರೋಲ್ ಮಾಡ್ತಾರಲ್ಲಿ ಅದೇ ಥರ ಸುತ್ತಬೇಕು. ಇದನ್ನು ನೀಟಾಗಿ ಇದು ಕಟ್ಟಾಗುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ಸುತ್ತಬೇಕು. ಯಾಕಂದರೆ ಇದರ ಒಳಗಡೆ ನಾನು ಗೋಧಿ ಹಿಟ್ಟು, ಮೈದಾ ಏನು ಮಿಕ್ಸ್ ಮಾಡಿಲ್ಲ, ಬರೀ ಜಸ್ಟ್ ಜೋಳದ ಹಿಟ್ಟು ತೊಗೊಂಡು ಮಾಡಿದಂಥ ಪರೋಟ ಇದು. ಈ ಥರ ನೋಡಿ ಸಣ್ಣಾಗಿ ಮೆಲ್ಲನೆಯಾಗಿ ಈ ಥರ ಹೆಗ್ ರೋಲ್ ಥರ ಮಾಡಬೇಕು. ಈ ಥರ ಹೆಗ್ ರೋಲ್ ಥರ ಮಾಡಿದ್ಮೇಲೆ ಒಂದು ಚಾಕು ತಗೊಂಡು ಸೆಂಟ್ರ್ ಕಟ್ ಮಾಡಬೇಕು ನೋಡಿ. ಎಷ್ಟು ನೀಟಾಗಿ ಕಟ್ ಮಾಡ್ತಾಯಿದ್ದೆ ನಾನು. ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿದ ಮೇಲೆ ನೋಡಿ ಸ್ಲೋವಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಫಾಸ್ಟ್ ಕಟ್ ಮಾಡೋಕ್ಕೆ ಹೋದರೆ ಜೋಳದಲ್ವ ಹರಿದು ಬಿಡ್ತದೆ ನೋಡಿ. ಈ ಥರ ಒಂಥರ ಗಾಲಿ ಸುತ್ತೀವಲ್ಲ ಅದೇ ಥರ ಸುತ್ಕೋಬೇಕು. ಇದು ಸ್ವಲ್ಪ ಕಟ್ಟಾಗುತ್ತಾ ಏನೂ ಆಗೋಲ್ಲ, ಲಾಸ್ಟು ಚೆನ್ನಾಗಿ ಬರ್ತದೆ. ಈ ಥರ ಕಟ್ ಆದಮೇಲೆ ಈ ಥರ ನೀಟಾಗಿ ಸುತ್ತಿಕೊಂಡು ಆದಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ಎಲ್ಲ ತೊಗೊಂಡು ಲಾಡಿಸ್ಬೇಕ್ರಿ. ಇಷ್ಟೇ ಲಾಡಿಸ್ಕೊಡ್ರಿ ಸಾಕು. ಲಾಡಿಸ್ಕೊಂಡು ಆದಮೇಲೆ ಹಂಚಿನ ಮೇಲೆ ತವದ ಮೇಲೆ ಹಾಕಿ ಸುಡಬೇಕ್ರಿ. ನೀಟಾಗಿ 1-2 ಸ್ಪೂನ್ ಎಣ್ಣೆ ಹಾಕಿ ಬೆನೆಸ್ಬೇಕು. ನೀಟಾಗಿ ಬೆನೆಸ್ಬೇಕು ನೋಡಿ. ಎಷ್ಟು ಚೆಂದ ಬೆನೆಸಿದ್ದೀನಿ ನಾನು ಅಂದರೆ ಅಷ್ಟು ಚೆಂದ. ಆಮೇಲೆ ರುಚಿ ಮಾತ್ರ ತುಂಬ ಚಲೋ ಬರ್ತದೆ. ನಿಮ್ಮ ಮಕ್ಕಳಿಗೆ ನಿಜ ಒಂದು ವಾರಕ್ಕೆ 3-4 ಸಲ ಮಾಡಿಕೊಡಂತ ಹೇಳ್ತಾರೆ. ಇದನ್ನೇ ಮಾಡಿಕೊಡಮಂತ ನಿಮ್ಮ ಮನೇಲಿ ಪಕ್ಕ ಕೇಳ್ತಾರೆ ಮಕ್ಕಳು. ಅಷ್ಟು ರುಚಿಯಾಗಿರ್ತದೆ ಇದು ಪರೋಟ ಉಂಡೆ. ಇದು ಏನು ಮಾಡಬೇಕಂದ್ರೆ, ಇದು 1-2 ಸ್ಪೂನು ತುಪ್ಪ ತೊಗೋಬೇಕು. ತುಪ್ಪ ತೊಗೊಂಡಾದಮೇಲೆ ಈ ಥರ ಎಲ್ಲ 3 ಅಥವಾ 4 ಪರೋಟ ಮಾಡಿಕೊಂಡು ಸ್ಪೂನ್ ಹಾಕಿ 1-2 ತುಪ್ಪ ಹಾಕಿ ನೀಟಾಗಿ ಕೈಲೇ ಬಿಸಿಯಲ್ಲೇ ಉಂಡೆ ಮಾಡಬೇಕು ನೋಡಿ. ಇಷ್ಟು ನೀಟಾಗಿ ಉಂಡೆ ಮಾಡ್ತೀನಿ. ನಿಜ ಹೇಳ್ತೀನಿ ಹೇಳಿ, ನೀವು ಒಂದು ಸಲ ತಿಂದು ನೋಡಿ, ಬೇಕಾದರೆ ತುಂಬ ರುಚಿ ಇರ್ತದೆ. ಇನ್ನೊಂದು ಸಲ ತಿನ್ನಬೇಕು ಅನಿಸುತ್ತೆ. ಎಷ್ಟು ನೀಟಾಗಿ ಉಂಡೆ ಕಟ್ತದೆ ನೋಡಿ. ಈ ಥರ ಉಂಡೆ ಕಟ್ಕೊಟ್ರೆ ಯಾರು ಒಲ್ಲೆ ಅಂತಾರೆ ಹೇಳಿ. ಆಮೇಲೆ ಇದು ಮನುಷ್ಯನಿಗೆ ಫುಲ್ಲು ಆರೋಗ್ಯವಂತವಾದ ಫುಡ್ ಇದು. ತುಂಬ ಥ್ಯಾಂಕ್ ಯು. ನಿಮಗೆಲ್ಲರೂ ನೋಡೋದಕ್ಕೆ ಧನ್ಯವಾದ.